ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರ ಇಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಲೇವಡಿ ಮಾಡ್ತಾ ಇದ್ರು. ಇದೀಗ ಪ್ರತಾಪ್ ಸಿಂಹಗೆ ಎಂಥ ಸ್ಥಿತಿ ಬಂದಿದೆ ಅಂದರೆ ಅಯ್ಯೋ ಅನ್ಸುತ್ತೆ ಅಂತ. ಇದು ಸಚಿವರೊಬ್ಬರ ಮಾತು. ಭರ್ತಿ ಸುರೇಶ್ ಅವರು ಹೇಳಿದ್ದಾರೆ ಈ ಮಾತನ್ನ. ಪ್ರತಾಪ್ ಸಿಂಹಗೆ ಇಂಥ ದಯನೀಯ ಸ್ಥಿತಿ ಬರಬಾರ್ದಾಗಿತ್ತು. ಚಾಮುಂಡೇಶ್ವರಿ ಇನ್ನು ಮುಂದೆ ಅವರಿಗೆ ಸದ್ಬುದ್ಧಿ ಕೊಡಲಿ, ಅಧಿಕಾರ ಇದ್ದಾಗ ಹಿಗ್ಬಾರ್ದು ಅಂತ ಇವರನ್ನೇ ನೋಡಿ ಕಲಿಬೇಕು. ಈಶ್ವರಪ್ಪ ಯಾವತ್ತೂ ಸಮುದಾಯದ ಫೈರ್ ಬ್ರ್ಯಾಂಡ್ ಆಗಲೇ ಇಲ್ಲ. ಜಾತಿಗಳ ನಡುವೆ ತಂದು ಹಚ್ಚುವ ಕೆಲಸ ಮಾಡ್ತಾ ಇದ್ರು. ಈಶ್ವರಪ್ಪ ವಿರುದ್ಧವೂ ಕೂಡ ಭೈರತಿ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ಪಾರ್ಟಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೈನೇಜಿ ಪರಿಸ್ಥಿತಿ ಅಂತ ಹೇಳ್ತಾ ಇದ್ರು. ಈ ಥರ ದೈನೇಜಿ ಸ್ಥಿತಿ ಪ್ರತಾಪ್ ಸಿಂಹ ಅವ್ರಿಗೆ ಬರಬಾರ್ದಾಗಿತ್ತು. ಪಾಪ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರು ಅಂತ ಅವ್ರು ಹೇಳ್ಕೊತಾ ಇದ್ರು. ಭಾಳ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳ್ಕೊತಾ ಇದ್ರು. ಪಾಪ ಅಂತಹ ಮಹಾನ್ ವ್ಯಕ್ತಿ, ಉತ್ತಮ ಸಂಸದೀಯ ಪಟು ಪ್ರತಾಪ್ ಸಿಂಹ ಅವರಿಗೆ ತಾಯಿ ಚಾಮುಂಡೇಶ್ವರಿ ಪಾಪ ಈಗಲಾದರೂ ಅವ್ರಿಗೆ ಒಳ್ಳೆಯ ಸದ್ಬುದ್ಧಿ ಕೊಡಲಿ. ಯಾವತ್ತೂ ಅಧಿಕಾರ ಸಿಕ್ಕಾಗ ಇಗಬಾರ್ದು, ಬೇರೆಯವ್ರನ್ನ ಕೀಳಾಗಿ ಮಾತಾಡಬಾರ್ದು ಅನ್ನೋದಕ್ಕೆ ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಒದಗಿ ಬಂದಿರುವಂತಹ ಈ ದುಸ್ಥಿತಿನೇ ಎಲ್ಲರಿಗೂ ಉದಾಹರಣೆಯಾಗಿ ಎಲ್ಲ ರಾಜಕಾರಣಿಗಳಿಗೂ ಇದು ಒಂದು ಮಾದರಿ ಆಗಬೇಕು. ಯಾವತ್ತೇ ಆಗಲಿ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋದನ್ನು ರಾಜಕಾರಣಿಗಳು ನಿಲ್ಲಿಸಬೇಕು ಅನ್ನೋದಕ್ಕೆ ಪ್ರತಾಪ್ ಸಿಂಹನೇ ಅತ್ಯಂತ ಉತ್ತಮವಾದ ಉದಾಹರಣೆ. ನನಗೇನು ಬೇಸರ ಆಗಿಲ್ಲಪ್ಪ. ಬೇಸರ ಪಾಪ ರಾಜಕೀಯವಾಗಿ ಏನು ಬೇಸರ ಆಗಿಲ್ಲ, ಆದರೆ ವೈಯಕ್ತಿಕವಾಗಿ ಪಾಪ ಭಾಳಷ್ಟು ಈಗಳಿತಾ ಇದ್ರು. ಸಿದ್ದರಾಮಯ್ಯನವ್ರು ನಿಗಳಿತಾ ಇದ್ರು, ಡಿ ಕೆ ಶಿವಕುಮಾರ್ನವ್ರು ನಿಗಳ್ತಾ ಇದ್ರು. ಅಂತಹ ವ್ಯಕ್ತಿಗೆ ಪಾಪ ಇವತ್ತು BJP ಅವರು ಟಿಕೆಟ್ ಕೊಡದೆ ಅವ್ರನ್ನ ಈ ಒಂದು ಪರಿಸ್ಥಿತಿಗೆ ತಳ್ಳಿದೆಯಲ್ಲ, ಅದ್ರ ಬಗ್ಗೆ ನನಗೆ ಬೇಸರ ಇದೆ. ನೋಡಿ, ಈಶ್ವರಪ್ಪನವರು ನೀವು ಹೇಳ್ತೀರ ಫೈರ್ ಬ್ರ್ಯಾಂಡ್ ಅಂತ, ಆವಪ್ಪ ಯಾವತ್ತು ಫೈರ್ ಅಷ್ಟೇ. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ಮೇಲು ಕೀಳು ಅಂತ ಮಾಡೋದ್ರಲ್ಲಿ ಈಶ್ವರಪ್ಪನವ್ರು ನಂಬರ್ 1. ಆ ಅಪ್ಪನ ಯಾವತ್ತು ಫೈರ್ ತಂದಿಡೋರು ಅಂತ ಹೇಳ್ಬೋದು ಹೊರತು ಫೈರ್ ಬ್ರ್ಯಾಂಡ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಾಪ್ ಸಿಂಹ ಅವರು ಯಾವಾಗಲೂ ಪಾಪ ಕಾಂಗ್ರೆಸ್ ಪಾರ್ಟಿಗೆ ಮತ್ತು